ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದ ಡಿನ್ನರ್ ಮೀಟಿಂಗ್ ಈಗ ಸದ್ಯಕ್ಕೆ ಅಂತ್ಯವಾಗಿದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರು ಹಾಗೂ ಸಚಿವರಿಗೆ ಸಿಎಂ ಕಿವಿ ಮಾತನ್ನ ಹೇಳಿದ್ದಾರೆ. ಒಳ್ಳೆಯ ಆಡಳಿತ ನೀಡ್ತಾ ಇದ್ರು, ಜನರಿಗೆ ತಪ್ಪು ಮಾಹಿತಿ ರವಾನೆ ಆಗ್ತಾ ಇದೆ, ವಿಪಕ್ಷಗಳ ಅಪಪ್ರಚಾರಕ್ಕೆ ನೀವು ತಿರುಗೇಟ್ ಕೊಡಬೇಕು ಅಂತ ಹೇಳಿ ಸಿಎಂ ಒಂದು ಸೂಚನೆಯನ್ನ ಡಿನ್ನರ್ ಮೀಟಿಂಗ್ಗೆ ಬಂದಿದ್ದಂತಹ ಸಚಿವರಿಗೆ ಕೊಟ್ಟಿದ್ದಾರೆ. ಅಂಕಿ ಅಂಶಗಳೊಂದಿಗೆ ಲೋಕಸಭೆ ಕ್ಷೇತ್ರಗಳ ಫಲಿತಾಂಶದ ಚರ್ಚೆ ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಆಗಿದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಬಿಬಿಎಂಪಿ ಚುನಾವಣೆ ಬಗ್ಗೆ ಕೂಡ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇರೋದು. ಸೊ ಚುನಾವಣೆಯ ಸ್ಥಿತಿಗತಿ ಯಾವ ಥರ ಇದೆ ಅಥವಾ ಮುಂಬರುವಂತಹ ಚುನಾವಣೆಗಳನ್ನ ಯಾವ ಥರ ಫೇಸ್ ಮಾಡಬೇಕು, ಈಗಿರುವಂತಹ ಪ್ರಸ್ತುತ ರಾಜಕೀಯ ಸಂಗತಿಗಳ ಬಗ್ಗೆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು. ಅದೇ ಥರ ಕಾಂಗ್ರೆಸ್ನ ಸಚಿವರಾಗಿರ್ಬೋದು, ನಾಯಕರಾಗಿರ್ಬೋದು, ಇನ್ಕ್ಲೂಡಿಂಗ್ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಂತಹ ಡಿನ್ನರ್ ಮೀಟಿಂಗ್ಗೆ ಅಟೆಂಡ್ ಆಗಿದ್ರು. ಅಲ್ಲಿ ಯಾವೆಲ್ಲ ಚರ್ಚೆಗಳಾಗಿದೆ ಅಂತ ನಮಗೆ ಮಾಹಿತಿ ಲಭ್ಯವಾಗ್ತಿರೋದೇನಪ್ಪ ಅಂತಂದರೆ, ಮುಂಬರುವಂತಹ ಚುನಾವಣೆಗಳಿರ್ಬೋದು ಅಥವಾ ಈಗಿರುವಂತಹ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಯಾವ ಥರ ನಾವು ಒಳ್ಳೆ ಕೆಲಸ ಮಾಡ್ತಿದ್ರು ಕೂಡ ನಮ್ಮ ಹೆಸರನ್ನು ಕೆಡಿಸುವಂಥ ಕೆಲಸವನ್ನು ವಿಪಕ್ಷಗಳು ಮಾಡ್ತಿದ್ದಾವೆ. ಹಾಗಾಗಿ ಸಚಿವರಾಗಿ ನೀವು ಅಂಕಿ ಅಂಶಗಳ ಸಮೇತ ತಿರುಗೇಟನ್ನು ಕೊಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರಿಗೆ ಹಾಗೂ ಕಾಂಗ್ರೆಸ್ ನಾಯಕರಿಗೆ ಒಂದು ಪಾಠವನ್ನು ಮಾಡಿದ್ದಾರೆ. ತಮ್ಮ ಇಲಾಖೆಗಳ ಮೇಲೆ ಒಂದು ಹಿಡ್ತಾ ಇರಬೇಕು, ಅವನು ಪರಿಶೀಲನೆ ನಡೆಸಬೇಕು, ಯಾವ ಕೆಲಸ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ನೀವು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಬೇಕು. ಈಗಾಗಲೇ ಮುಂಗಾರು ಆರಂಭವಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಎಲ್ಲ ಕಡೆ ಯಾವ್ಯಾವ ಜಾಗದಲ್ಲಿ ನೀರು ನಿಲ್ಲುತ್ತೆ ಅಥವಾ ನೀರು ಹೋಗುತ್ತೆ ಆ ಜಾಗಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಈಗಿನಿಂದಲೇ ಜನರ ಸಮಸ್ಯೆಗಳನ್ನು ನೀವು ಆಲಿಸ್ತಾ ಅವರ ಸಮಸ್ಯೆಗಳನ್ನ ಪರಿಹರಿಸುವತ್ತ ನೀವು ಗಮನ ಹರಿಸಬೇಕು. ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಇವತ್ತು ಡಿನ್ನರ್ ಮೀಟಿಂಗ್ನಲ್ಲಿ ಪಾಠ ಮಾಡಿದ್ದಾರೆ. ಸಕಾಲದಲ್ಲಿ ಬಿತ್ತನೆ ಆಗಿರ್ಬೋದು, ಗೊಬ್ಬರ ಇರ್ಬೋದು, ಇದೆಲ್ಲವನ್ನು ಕೂಡ ವಿತರಣೆ ಮಾಡುವಂಥ ಒಂದು ಫೆಸಿಲಿಟಿನ ನೀವು ಗಮನಿಸಬೇಕು, ನೀವು ಸೂಪರ್ವೈಸ್ ಮಾಡಬೇಕು. ವಿಧಾನ ಪರಿಷತ್ ಚುನಾವಣೆ, ಮುಂದೆ ಬರ್ತಿರುವಂತಹ ಚುನಾವಣೆ, ಇದು ತುಂಬ ಮುಖ್ಯ. ಹೀಗಾಗಿ ಹೆಚ್ಚಿನ ಸ್ಥಾನಗಳನ್ನ ನೀವು ಗೆಲ್ಲಲೇಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಯಾವೆಲ್ಲ ಶ್ರಮ ಬೇಕು ಶತಾಯಗತಾಯ ಎಲ್ಲ ಶ್ರಮವನ್ನು ಹಾಕಿ ಕೆಲಸ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಇದೇ ಒಂದು ಮೀಟಿಂಗ್ನಲ್ಲಿ ಕಾಂಗ್ರೆಸ್ನ ಸಚಿವರಿಗೆ ಒಂದು ಕಿವಿ ಮಾತನ್ನು ಹೇಳಿರೋದು. ಅದರ ಜೊತೆಗೆ ತಮ್ಮ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಕೂಡ ನಿಷ್ಠೆಯಿಂದ ನಿಭಾಯಿಸಬೇಕು. ವಿಪಕ್ಷಗಳಿಂದ ಸರ್ಕಾರಕ್ಕೆ ಮಸಿ ಬಳಿಯುವಂಥ ಕೆಲಸ ಆಗ್ತಾ ಇದೆ. ಆ ಕೆಲಸಕ್ಕೆ ನೀವು ಅಂಕಿ ಅಂಶಗಳ ಸಮೇತ ನೀವು ತಿರುಗೇಟನ್ನು ಕೊಡಬೇಕು, ಸರ್ಕಾರವನ್ನು ಡಿಫೆಂಡ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಒಂದು 7 ಅಂಶಗಳಿರುವಂಥ ಒಂದು ಕಿವಿ ಮಾತನ್ನು ಸಿಎಂ ಸಿದ್ದರಾಮಯ್ಯನವರು ಇವತ್ತಿನ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರಿಗೆ ಪಾಠ ಮಾಡಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈ ಒಂದು 8 ಪಾಯಿಂಟ್ಸ್ಗಳೇನಿದ್ದಾವೆ ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ವಿಷಯಗಳು ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆಯಾ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಸಚಿವರು ಮತ್ತೆ ಸಿಎಂ ಅವರಿಗೆ ಡಿನ್ನರ್ ಪಾರ್ಟಿಯನ್ನು ಕೂಡ ಈಗ ಡಿಸಿಎಂ ಅವರು ಆಯೋಜನೆ ಮಾಡಿದ್ರು. ಸುಮಾರು 3 ಗಂಟೆಗೆ ಹೆಚ್ಚು ಹೊತ್ತು ಆ ಒಂದು ಡಿನ್ನರ್ ಪಾರ್ಟಿ ನಡೆದಿತ್ತು. ಸಭೆಯಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು, ಸಚಿವರು ಮತ್ತೆ ಡಿಸಿಎಂ ಎಲ್ಲರೂ ಕೂಡ ಒಂದಷ್ಟು ಕಿವಿ ಮಾತುಗಳನ್ನ ಹೇಳಿದ್ದಾರೆ. ಯಾಕಂತಂದ್ರೆ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಬೇಕು ಅನ್ನೋದ್ರ ಜೊತೆಗೆ ಒಂದಷ್ಟು ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೀತಿದೆ. ಬಿಜೆಪಿ ಜೆಡಿಎಸ್ ಒಂದಾಗಿ ಸರ್ಕಾರಕ್ಕೆ ಮಸಿ ಬೆಳೆಯುವಂತ ಒಂದು ಕೆಲಸ ಆಗ್ತಿದೆ. ಈ ನಿಟ್ಟಿನಲ್ಲಿ ಕೂಡ ಸಚಿವರೆಲ್ಲರೂ ಕೂಡ ಸಂದರ್ಭಾನುಸಾರವಾಗಿ ಅದಕ್ಕೆ ಕೌಂಟರ್ ಅನ್ನು ಕೊಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಮುಂಬರುವ ದಿನಗಳಲ್ಲಿ ಮಳೆ ಕೂಡ, ಅಂದ್ರೆ ಮುಂಗಾರು ಮಳೆ ಬರುತ್ತೆ, ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕಾಗತ್ತೆ, ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ, ಹೇಗೆ ಜನರಿಗೆ ಸ್ಪಂದಿಸಬೇಕು ಅನ್ನುವಂಥದ್ದು. ಜೊತೆಗೆ ಮುಂಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಕೂಡ ಔಪಚಾರಿಕವಾಗಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಸೊ ಈಗ ಒಂದು ತಮಿಳುನಾಡಿಗೆ ನೀರು ಹರಿಸುವಂತ ವಿಚಾರವಾಗಿ ನ್ಯಾಯಾಧೀಕರಣದ ತೀರ್ಪಿನ ಆದೇಶಕ್ಕೆ ಸಂಬಂಧಪಟ್ಟಂಗೆ ಕೂಡ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿರುವಂತದ್ದು ಕೂಡ ಈಗ ಮುಂಬರುವ ದಿನಗಳಲ್ಲಿ ಅಂದ್ರೆ ಆಡಳಿತವನ್ನ ಚುರುಕುಗೊಳಿಸಬೇಕು ಅನ್ನುವಂತ ಅಂಶವನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು. ಎಲ್ಲರೂ ಕೂಡ ತಮ್ಮ ಇಲಾಖೆಗಳನ್ನ ಪ್ರಗತಿ ಪರಿಶೀಲನೆ ಮಾಡಬೇಕು, ಆ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾಗುತ್ತೆ ಅನ್ನೋದು ಪ್ರಮುಖವಾಗಿ ಚರ್ಚೆ ಆಗಿದೆ. ಜೊತೆಗೆ ಲೋಕಸಭಾ ಚುನಾವಣಾ ಫಲಿತಾಂಶಗಳ ಆಗುಹೋಗುಗಳ ಬಗ್ಗೆ ಮತ್ತೆ ಏನಾಗಬಹುದು, ಯಾವ ರೀತಿ ಪರಿಣಾಮ ಬೀರ್ಬೋದು, ಯಾವ ರೀತಿ ನಮ್ಗೆ
ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನಗಳು ಬಂದ್ರೆ ಯಾವ ರೀತಿ ನಾವು ಇರಬೇಕಾಗತ್ತೆ, ಏನ್ ಮಾಡ್ಬೇಕಾಗತ್ತೆ, ಮತ್ತೆ ಒಂದು ವೇಳೆ ಒಂದಷ್ಟು ಕಡಿಮೆ ಬಂದಲ್ಲಿ ಯಾವ ರೀತಿ ನಿರ್ಧಾರವನ್ನು ಮಾಡಬೇಕಾಗಿ ಹೀಗೆ ಹತ್ತು ರೀತಿಯಲ್ಲಿ ಕೂಡ ಈಗ ಚರ್ಚೆ ಆಗಿರುವಂತದ್ದು ರಾಹುಲ್. ರೈಟ್, ಥ್ಯಾಂಕ್ ಯು ಹರೀಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.